IPL ಅನ್ನೋದು ಜಗತ್ತಿನ ರಿಚೆಸ್ಟ್ ಲೀಗ್. ಇಲ್ಲಿ ಕೋಟಿಗಳಿಗೂ ಲೆಕ್ಕ ಇರಲ್ಲ. ಆಟಗಾರರ ಮೇಲೆ ದುಡ್ಡು ಸುರಿಯೋಕು ಕೂಡ ಹಿಂದೆ ಮುಂದೆ ನೋಡಲ್ಲ. ಇದೇ ಕಾರಣಕ್ಕೆ 17 ವರ್ಷಗಳ IPL ಇತಿಹಾಸದಲ್ಲೇ ಕಂಡು ಕೇಳರಿಯದಂತ ಬೃಹತ್ ಮೊತ್ತಗಳಿಗೆ ಪ್ಲೇಯರ್ಸ್ ಸೇಲ್ ಆಗಿದ್ದಾರೆ. ಅಷ್ಟೇ ಯಾಕೆ, ಕೆಲ ಫ್ರಾಂಚೈಸಿಗಳ ಐಕಾನ್ ಅಂತಿದ್ದ ಆಟಗಾರರೇ ಈ ಸಲ ಹೊಸ ತಂಡಗಳಿಗೆ ಜಿಗ್ದಿದ್ದಾರೆ. ಮಾಲೀಕರು ಮತ್ತು ಆಟಗಾರರಿಗೆ ಇದು ಕಾಮನ್ ಅನಿಸಿದ್ರು ಕೂಡ ಅಭಿಮಾನಿಗಳಿಗೆ ಮಾತ್ರ ಬೇಸರ ಇದೆ. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ಯಾನ್ಸ್ ಕೂಡ ಕೆಲವರನ್ನ ಮಿಸ್ ಮಾಡಿಕೊಳ್ತಾ ಇದ್ದಾರೆ. RTM ಕಾರ್ಡ್ ಬಳಸಿ ತಂಡಕ್ಕೆ ಕರೆಸಿಕೊಳ್ಳಬಹುದಿತ್ತು ಅಂತ ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಹಾಗಾದ್ರೆ ಕನ್ನಡದ ಅಭಿಮಾನಿಗಳನ್ನ ಕಾಡ್ತಾ ಇರೋ ಆಟಗಾರರು ಯಾರು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸೌದಿ ಅರೇಬಿಯಾದಲ್ಲಿ ನಡೆದಂತ IPL 2025ರ ಮೆಗಾ ಹರಾಜಿನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 19 ಆಟಗಾರರನ್ನ ಖರೀದಿ ಮಾಡಿತ್ತು. ರಿಟೈನ್ ಮಾಡಿಕೊಂಡಿದ್ದಂತ 3 ಸೇರಿದಂತೆ ಟೋಟಲ್ ಆಗಿ 22 ಪ್ಲೇಯರ್ಸ್ ಆಗಿದ್ದಾರೆ. ಬಟ್ 2024ರ ಸೀಸನ್ನಲ್ಲಿ ಬೆಂಗಳೂರು ತಂಡದ ಪರ ಬಹುತೇಕರು ಬೇರೆ ಬೇರೆ ಫ್ರಾಂಚೈಸಿಗಳನ್ನ ಸೇರ್ಕೊಂಡಿದ್ದಾರೆ. ಕೆಲವರು ಬೆಂಗಳೂರು ತಂಡವನ್ನ ಬಿಟ್ಟಿರೋದನ್ನ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಅಷ್ಟೇ ಯಾಕೆ, RCB ಕೈ ಬಿಟ್ಟಿದ್ದಕ್ಕೆ ಕೆಲ ಪ್ಲೇಯರ್ಸ್ ಕೂಡ ಭಾವುಕರಾಗಿದ್ದಾರೆ. RCB ಕೈ ಬಿಟ್ಟಿದ್ದಕ್ಕೆ ಭಾವುಕ ಪೋಸ್ಟ್ ಹಾಕಿದ ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ RCBಯಲ್ಲಿ ಪಳಗಿದ್ದ ಹುಡುಗ. ಕೊಹ್ಲಿ ಜೊತೆಗಿನ ಸಿರಾಜ್ ಬಾಂಧವ್ಯವನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಇವರಿಬ್ರು ಕೂಡ ಮೈದಾನದಲ್ಲಿದ್ದಾಗ ಯಾರಾದ್ರೂ ಕೆಣಕಿದ್ರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಎನ್ನುವಂತೆ ವಾಪಸ್ ಕೊಟ್ಟೇ ಬರೋದು. ಬಟ್ ಮುಂದಿನ ಸೀಸನ್ಗೆ ಸಿರಾಜ್ರನ್ನ ಬೆಂಗಳೂರು ಜೆರ್ಸಿಯಲ್ಲಿ ನೋಡೋಕ್ಕಾಗಲ್ಲ. ಗುಜರಾತ್ ಟೈಟನ್ಸ್ ತಂಡ ಹರಾಜಿನಲ್ಲಿ ಖರೀದಿ ಮಾಡಿದೆ. RTM ಕಾರ್ಡ್ ಬಳಕೆಗೆ ಅವಕಾಶ ಇದ್ರೂ ಕೂಡ RCB ಬಳಸದೇ ಇರೋದು ಅಭಿಮಾನಿಗಳೇ ಸಿಟ್ಟಿಗೆ ಕಾರಣ ಆಗಿದೆ. ಅಲ್ಲದೆ ಸಿರಾಜ್ ಕೂಡ ಬೆಂಗಳೂರು ತಂಡವನ್ನ ಬಿಟ್ಟು ಹೋಗೋದು ಇಷ್ಟ ಇಲ್ಲ. ಫ್ಯಾನ್ಸ್ಗೆ ಬರೆದ ಭಾವುಕ ಪತ್ರದಲ್ಲಿ ತನ್ನ ಮನದಾಳದ ಮಾತುಗಳನ್ನು ಬಿಚ್ಚಿಟ್ಟಿದ್ದಾರೆ. RCBಗಾಗಿ ಕಳೆದ 7 ವರ್ಷಗಳಿಂದ ಕಣಕ್ಕಿಳಿದಿದ್ದಂಥ ಸಿರಾಜ್, ನಮ್ಮದು ಒಂದೇ ಕುಟುಂಬ ಎಂದಿದ್ದಾರೆ. ನಾವು ಸೋತಾಗ ನಿಮ್ಮ ಕಣ್ಣೀರನ್ನ ನೋಡಿದ್ದೇನೆ. ನಾವು ಗೆದ್ದಾಗ ನಿಮ್ಮ ಸಂಭ್ರಮಾಚರಣೆಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ. ನಿಮ್ಮಂಥ ಅಭಿಮಾನಿ ಬಳಗ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ನಿಮ್ಮ ಪ್ರೀತಿ, ನಿಮ್ಮ ನಿಷ್ಠೆ ನಾನು ನನ್ನ ಜೀವನದುದ್ದಕ್ಕೂ ಕೂಡ ಮೆಚ್ಚೇನೆ ಎಂದು ಬರ್ಕೊಂಡಿದ್ದಾರೆ. 2018ರಲ್ಲಿ RCB ಪರ ಪದಾರ್ಪಣೆ ಮಾಡಿದಂಥ ಸಿರಾಜ್ ಅವರನ್ನ 2025ರ IPL ಹರಾಜಿನಲ್ಲಿ ಗುಜರಾತ್ ಟೈಟನ್ಸ್ ತಂಡ 12.25 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಸಿರಾಜ್ ಬೆಂಗಳೂರು ತಂಡ ಬಿಟ್ಟಿರೋದಕ್ಕೆ ವಿರಾಟ್ ಕೊಹ್ಲಿ ಕೂಡ ಬೇಸರಗೊಂಡಿದ್ದಾರೆ. ಶತಕ ವೀರ ವಿಲ್ ಜಾಕ್ಸ್ ಕೂಡ ಬೇಡವಾಗಿದ್ದೇಕೆ? ಕಳೆದ ಸೀಸನ್ ಅಲ್ಲಿ ಗುಜರಾತ್ ವಿರುದ್ಧ ವಿಲ್ ಜಾಕ್ಸ್ ಆಡಿದ್ದನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಬಟ್ ಈ ಸಲ ಹರಾಜಿನಲ್ಲಿ ಇಂಗ್ಲೆಂಡ್ನ ವಿಲ್ ಜಾಕ್ಸ್ ರನ್ನ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ 5.25 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. 2 ಕೋಟಿ ರೂಪಾಯಿ ಮೂಲ ಬೆಲೆ ಹೊಂದಿದ್ದಂಥ ವಿಲ್ ಜಾಕ್ಸ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ RTM ಕಾರ್ಡ್ ಬಳಸಿ ರಿಟೈನ್ ಮಾಡಿಕೊಳ್ಳಬಹುದಿತ್ತು. ಫ್ಯಾನ್ಸ್ ಕೂಡ ಹಾಗೆ ಅನ್ಕೊಳ್ತಿದ್ರು. ಆದರೆ ಜಾಕ್ಸ್ ಅವರಿಗೆ RTM ಬಳಸದೆ ಹೋದದ್ದು RCB ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬಿಟ್ಟು ಕೊಟ್ಟಿರೋ ಆರೋಪ ಕೂಡ ಇದೆ. ಇನ್ನು ಜಾಕ್ಸ್ IPLನಲ್ಲಿ 8 ಪಂದ್ಯಗಳನ್ನು ಆಡಿದ್ದು 230 ರನ್ಗಳನ್ನ ಗಳಿಸಿದ್ರು. ಇದರಲ್ಲಿ 1 ಶತಕ ಹಾಗೆ ಇನ್ನೊಂದು ಅರ್ಧ ಶತಕ ಕೂಡ ಸೇರಿದೆ. ಹೀಗೆ ಫಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಸೇರಿದಂತೆ ಇನ್ನೊಂದಷ್ಟು ಪ್ಲೇಯರ್ಸ್ನ ಬಿಟ್ಟುಕೊಟ್ಟಿದ್ದು ಕೂಡ RCB ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿದೆ. ಏನೇ ಹೇಳಿ, ಫ್ರಾಂಚೈಸಿಗಳಿಗೆ ಇದೊಂದು ಗೇಮ್, ಹರಾಜೆಲ್ಲ ಪ್ರೊಸೀಜರ್ಸ್ ಅಷ್ಟೇ. ಯಾವ ಸೆಂಟಿಮೆಂಟ್ಸು, ಎಮೋಷನ್ಸ್ ಕೂಡ ಇರೋದಿಲ್ಲ. ಬಟ್ ಅಭಿಮಾನಿಗಳಿಗೆ ಹಾಗಲ್ಲ. ಸೊ IPL ಹರಾಜಿನಲ್ಲಿ ಯಾವ ಆಟಗಾರ ಬೆಂಗಳೂರು ತಂಡವನ್ನು ಬಿಟ್ಟಿದ್ದು ನಿಮ್ಮನ್ನ ಹೆಚ್ಚು ಕಾಡಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.